Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಥವಾ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಗೈಸ್, ಅದು ನಿಮಗೂ ಗೊತ್ತಿರುವಂಥ ವಿಚಾರನೇ ಅಲ್ವಾ. ಲೆಟ್ಸ್ ಸಿ ಇಂಟ್ರೆಸ್ಟಿಂಗ್ ಟಾಪಿಕ್. ನೆಕ್ಸ್ಟ್ 1 ಮಂತ್ ಅಲ್ಲಿ ನಿಮ್ಮ ಒಂದು ಲವ್ ಲೈಫ್, ಎಸ್ಪೆಷಲಿ ಲವ್ ಲೈಫ್ ಅಲ್ಲಿ ಯಾವೆಲ್ಲ ಚೇಂಜಸ್ನ ನೀವು ನೋಡ್ತೀರಾ, ಏನೆಲ್ಲ ಚೇಂಜಸ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಇದು ಸಿಂಗಲ್ ಆಗಿರೋರಿಗೂ, ಕಮೆಂಟ್ ಆಗಿರೋರಿಗೂ, ಇಬ್ರಿಗೂ ರಿಲೇಟ್ ಆಗುತ್ತೆ. ಸೊ ಲೆಟ್ಸ್ ಸಿ ನಿಮ್ಮ ಒಂದು ಮೈಂಡ್ ಸೆಟ್ ಹೆಂಗಿರುತ್ತೆ ಆ್ಯಂಡ್ ನಿಮ್ಮ ಒಂದು ಲವ್ ಲೈಫಲ್ಲಿ ಯಾರಾದರೂ ಹೊಸೊಬ್ರು ಬರ್ತಾ ಇದ್ದಾರಾ, ಈ ಪರ್ಸನ್ ನಿಮಗೆ ಆಲ್ರೆಡಿ ಗೊತ್ತಿದ್ದಾರಾ ಅಥವಾ ಹೊಸ ಪರ್ಸನ್ ಇವ್ರು ನಿಮಗೆ, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. 2 ಆಪ್ಷನ್ಸ್ ಇರುತ್ತೆ ಗೈಸ್. ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಆಲ್ ರೈಟ್, ಐ ಗೆಸ್ ಆಪ್ಷನ್ಸ್ ಆಲ್ರೆಡಿ ಬಂದಿದೆ ಆ್ಯಂಡ್ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀರಾ ಒಂದು ರೈಟ್ ಆಪ್ಷನ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇದೆ ಗೈಸ್, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ ಆಪ್ಷನ್ ಚೂಸ್ ಮಾಡಿದವರು ಆ ಆಪ್ಷನ್ಸ್ ಟೈಮ್ ಸ್ಟ್ಯಾಂಪ್ಸ್ ಕ್ಲಿಕ್ ಮಾಡ್ಬೋದು. ಆಲ್ ರೈಟ್, ಸೊ ನೋಡೋಣ ಏನೆಲ್ಲ ಚೇಂಜಸ್ ಬರ್ತಾ ಇದೆ ನಿಮ್ಮ ಒಂದು ಲವ್ ಲೈಫಲ್ಲಿ, ಎಸ್ಪೆಷಲಿ ನೆಕ್ಸ್ಟ್ 1 ಮಂತಲ್ಲಿ. ನಾನು ಈ ಕಡೆ ಬಂದ ಕೂಡಲೇ ಫುಲ್ ಬ್ರೈಟ್ ಆಗ್ತಾ ಇದೆ, ಈ ಕಡೆ ಬಂದ ಕೂಡಲೇ ಐ ಡೋಂಟ್ ನೋ. ನಾನು ರಿಂಗ್ ಲೈಟ್ ಏನು ಯೂಸ್ ಮಾಡಲ್ಲ, ಮೇ ಬಿ ದಟ್ ಈಸ್ ದ ರೀಸನ್. ಒಂಥರ ಕಾನ್ಸ್ಟೆಂಟ್ ಆಗಿರಲ್ಲ, ಬ್ರೈಟ್ನೆಸ್ ಕಡಿಮೆ ವೇರಿ ಆಗ್ತಾನೆ ಇರುತ್ತೆ. ಆಲ್ ರೈಟ್, ಸೊ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದವರಿಗೆ ತಡ ಮಾಡೋದು ಬೇಡ. ಲೆಟ್ಸ್ ಸಿ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಒಂದು ಲವ್ ಲೈಫಲ್ಲಿ. ನೆಕ್ಸ್ಟ್ 1 ಮಂತಲ್ಲಿ ಏನೆಲ್ಲ ಚೇಂಜಸ್ನ ನೀವು ನೋಡೋಕ್ಕೆ ಚಾನ್ಸ್ ಸಿಗುತ್ತೆ ನಿಮಗೆ, ಅಥವಾ ಏನೆಲ್ಲ ಚೇಂಜಸ್ ಆಗ್ಬೋದು, ರೈಟ್? ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. Let's see what's coming up. Group 1. Ace of Wands. ಸೊ ಏಸ್ ಅಂತ ಬಂದ್ರೆ ಮೇನ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ, ಸ್ಟಾರ್ಟಿಂಗ್ ಆಫ್ ಸಮಥಿಂಗ್ ನ್ಯೂ. ಅಂದ್ರೆ ವಾಂಡ್ಸ್ ಅಂತ ಬಂದ್ರೆ ಮೇನ್ ಆಗಿ ಎಕ್ಸೈಟ್ಮೆಂಟ್ ಎನರ್ಜಿ, ಪ್ಯಾಷನ್ ಎನರ್ಜಿ. ಫಾರ್ ಎನ್ ಎಕ್ಸಾಂಪಲ್, ನೀವೆಲ್ಲೋ ಟ್ರಾವೆಲ್ಗೆ ಹೋಗಿರ್ತೀರಾ, ನೀವೆಲ್ಲೋ ಒಂದು ಹೊಸ ಪ್ಲೇಸಿಗೆ ಹೋಗಿರ್ತೀರಾ, ಹೊಸ ಆರ್ಗನೈಸೇಷನ್ ಜಾಯಿನ್ ಆಗ್ತೀರಾ, ಯಾರ ಮೇಲಾದರೂ ಕ್ರಶ್ ಆಗೋದು ಅಥವಾ ಯಾರಿಗಾದ್ರೂ ನಿಮ್ಮ ಮೇಲೆ ಕ್ರಶ್ ಆಗೋದು, ಕನೆಕ್ಟ್ ಆಗೋಣ ಅಂತ ಟ್ರೈ ಮಾಡೋದು. ಇಟ್ಸ್ ಮೋರ್ ಲೈಕ್ ಇನ್ಸ್ಟೆಂಟ್ ಆಗಿ ಅಟ್ರಾಕ್ಷನ್ ಆಗುತ್ತೆ. ಇಟ್ಸ್ ನಾಟ್ ದಟ್ ಈ ಪರ್ಸನ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಥಾಟ್ ಪ್ರೊಸೆಸ್ ಏನು, ಈ ಪರ್ಸನ್ ಎಲ್ಲಿಂದ ಬಂದಿದ್ದಾರೆ, ಆ ಥರ ಎಲ್ಲ ಏನು ಯೋಚನೆ ಮಾಡಲ್ಲ. ಐ ಫೀಲ್ ದೇರ್ ವಿಲ್ ಬಿ ಆನ್ ಇನ್ಸ್ಟೆಂಟ್ ಅಟ್ರಾಕ್ಷನ್ ನಿಮ್ಮದು ಮತ್ತು ಈ ಪರ್ಸನ್ ಮಧ್ಯದಲ್ಲಿ. ಆ್ಯಂಡ್ ದಿಸ್ ಈಸ್, ಐ ಡೋಂಟ್ ಥಿಂಕ್ ಇದು ಯಾವುದೋ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಂತ ನಾನು ನೋಡ್ತಾ ಇಲ್ಲ, ಅಥವಾ ಐ ಡೋಂಟ್ ಥಿಂಕ್ ಈ ಪರ್ಸನ್ನ ನೀವು ತುಂಬ ಮಾತಾಡ್ಸಿದ್ದೀರಾ, ಈ ಪರ್ಸನ್ ಬಗ್ಗೆ ನಿಮಗೆ ತುಂಬ ಐಡಿಯಾ ಇದೆ. ಐ ಡೋಂಟ್ ಥಿಂಕ್, ಬಿಕಾಸ್ ದಿಸ್ ಈಸ್ ಅ ವೆರಿ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ನೀವು ಮೀಟ್ ಆಗೋದು ಅಥವಾ ಕನೆಕ್ಟ್ ಆಗೋದು. ಆ್ಯಂಡ್ ದೇರ್ ವಿಲ್ ಬಿ ಇನ್ಸ್ಟಂಟ್ ಅಟ್ರಾಕ್ಷನ್. ಅಂದರೆ ಈ ಒಂದು ಕನೆಕ್ಷನ್ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಮೀಟ್ ಆಗೋದು ಆ ಥರ ಆಗಿರಲ್ಲ. ಇಟ್ಸ್ ಮೋರ್ ಲೈಕ್ ಆಕ್ಸಿಡೆಂಟಲಿ ನೀವು ಕನೆಕ್ಟ್ ಆಗೋದು, ಆಕ್ಸಿಡೆಂಟಲಿ ಇಷ್ಟ ಆಗೋದು, ಈ ಥರ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನಾಟ್ ಎಟ್ ಆಲ್ ಅ ಪ್ಲ್ಯಾಂಡ್ ಕನೆಕ್ಷನ್, ಪ್ಲ್ಯಾಂಡ್ ರಿಲೇಶನ್ಶಿಪ್. ಇಟ್ಸ್ ಹೆಂಗೆ ಗೊತ್ತಾ, ಓಕೆ, ನಿಮಗೆ ಅವ್ರನ್ನ ನೋಡ್ತೀರಾ ನೀವು, ಅವರ ಒಂದು ಡ್ರೆಸ್ ಸೆನ್ಸ್ ಇಷ್ಟ ಆಗುತ್ತೆ, ಅವರು ಒಂದು ಮಾತಾಡೋ ರೀತಿ ನಿಮಗೆ ಇಷ್ಟ ಆಗುತ್ತೆ, ಇನ್ಸ್ಟೆಂಟಾಗಿ ಕ್ಲಿಕ್ ಆಗ್ತಾರಲ್ವ. ಸೊ ಇಟ್ಸ್ ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಮೇಯ್ನಾಗಿ ಸ್ಟಾರ್ಟಿಂಗ್ ಕನೆಕ್ಟ್ ಆದಾಗ ಓಕೆ, ಅವರ ಒಂದು ವೈಬ್ ಇಷ್ಟ ಆಗುತ್ತೆ, ಅವರ ಒಂದು ಪರ್ಸನಾಲಿಟಿ ಇಷ್ಟ ಆಗುತ್ತೆ, ಬಟ್ ನಿಮಗೂ ಐಡಿಯಾ ಇರಲ್ಲ ಇದು ಯಾವ ಥರ ಈ ಕನೆಕ್ಷನ್ ಹೋಗುತ್ತೆ. ಫ್ರೆಂಡ್ಶಿಪ್ ಡೆಫಿನೆಟ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಇಟ್ಸ್ ಮೋರ್ ಲೈಕ್ ಏನು ನೋಡ್ತಾ ಏನಂದರೆ
ಫಸ್ಟ್ ನೀವು ಫ್ರೆಂಡ್ಸ್ ಆಗ್ತೀರಾ, ಫ್ರೆಂಡ್ಸೇ ಅನ್ಕೊಂಡು ವೈಬ್ ಆಗ್ತಾ ಇರ್ತೀರ, ಅದು ನೋಡೋಣ ನೆಕ್ಸ್ಟ್ ಏನು ಕಾರ್ಡ್ಸ್ ಬರುತ್ತೆ, ಅದು ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಒಂದು ನ್ಯೂ ಕನೆಕ್ಷನ್ ಇಟ್ಸ್ ಆನ್ ಹಾರಿಜಾನ್ ಫಾರ್ ಗ್ರೂಪ್ 1. ಓಕೆ, ವೆರಿ ಬ್ಯೂಟಿಫುಲ್. ಒಂದು ನ್ಯೂ ಕ್ರಶ್. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ಸಮಟೈಮ್ಸ್ ಆಫೀಸಿಗೆ ಹೋಗ್ಬೇಕಾದ್ರೆ ಅಥವಾ ಸಮಟೈಮ್ಸ್ ಏನೋ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಿಂತ ಏನಾದರೂ ಒನ್ ಅಟ್ರಾಕ್ಟಿವ್ ಥಿಂಗ್ ಇದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಸಮ್ ಪೀಪಲ್ ನನ್ನ ಆಫೀಸಲ್ಲಿ ನನ್ನ ಕಲೀಗ್ಸ್ ನೋಡಿದ್ದೀನಿ, ಲೈಕ್ ಅಟ್ಲೀಸ್ಟ್ ಯಾರಾದ್ರೂ ಕ್ರಶ್ ಅಥವಾ ಯಾರ ಒಂದು ಅಟ್ರಾಕ್ಷನ್ ಅಥವಾ ಯಾರಾದ್ರೂ ಒಂದು ಬೆಸ್ಟ್ ಫ್ರೆಂಡ್ ಇದ್ರೆ ಆಫೀಸಲ್ಲಿ, ನಾಟ್ ಜಸ್ಟ್ ರಿಲೇಶನ್ಶಿಪ್ ಅಂತಾನೆ ಅಲ್ಲ, ಒಂದು ಬೆಸ್ಟ್ ಫ್ರೆಂಡ್, ಗರ್ಲ್ಗೆ ಗರ್ಲ್ ಬೆಸ್ಟಿ, ಬಾಯ್ಗೆ ಬಾಯ್ ಬೆಸ್ಟಿ, ಏನೋ ಆ ಥರ ಏನಾದ್ರು ಇದ್ರೆ ಹೋಗೋದಕ್ಕೆ ಇನ್ನೂ ಖುಷಿ ಆಗೋದು. ಓಕೆ, ಆಫೀಸ್ ಬರೀ ವರ್ಕ್ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಕನೆಕ್ಟ್ ಆಗ್ಬೋದು, ಸ್ವಲ್ಪ ಸೋಷಲೈಸ್ ಆಗ್ಬೋದು, ಸ್ವಲ್ಪ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ಏನೋ ಈ ಥರ ಎಲ್ಲ ಥಿಂಗ್ಸ್ ಮೋಟಿವೇಟ್ ಮಾಡುತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಯಾರ್ದೆಲ್ಲ ಲೈಫು ಬೋರಿಂಗ್ ಆಗಿ ಹೋಗ್ತಾ ಇದೆ, ಯಾರ್ದೆಲ್ಲ ಲೈಫು ಏನು ಹೊಸದೇನು ಇಲ್ಲ, ಹೇಳ್ಕೊಳ್ಳೋ ಥರ ಎಕ್ಸೈಟ್ಮೆಂಟ್ ಏನೂ ಇಲ್ಲ, ಈ ಥರ ಎಲ್ಲ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಗ್ರೂಪ್ 1, ವೆರಿ ಸೂನ್ ಎವ್ರಿ ಡೇ ನೀವು ಚೆನ್ನಾಗಿ ರೆಡಿ ಆಗೋದಕ್ಕೆ ಒಂದು ಬ್ಯೂಟಿಫುಲ್ ರೀಸನ್ ಇರುತ್ತೆ. ಚೆನ್ನಾಗಿ ರೆಡಿಯಾಗಿ ಹೋಗೋದನ್ನ ನೋಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್, ಒನ್ ಪರ್ಸನ್ ಇಂದ ಎಕ್ಸೈಟ್ಮೆಂಟ್ ಆಗಿ ನೀವು ಆಫೀಸ್ ಕಡೆ ಹೋಗೋದು, ರೆಡಿ ಆಗೋದು, ಎವ್ರಿ ಡೇ ಮಾಡೋ ಕೆಲಸನ ಇನ್ನು ಜೋಶಾಗಿ ಮಾಡೋದು. ಸೊ ಈ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಗ್ರೂಪ್ 1. 4 of Swords. I feel 4 of Swords ಯಾವ ಥರ ಒಂದು ಕಾರ್ಡ್ ಅಂತಂದರೆ ಸೈಲೆಂಟ್. ಇಟ್ಸ್ ಪಾಸಿಬಿಲಿಟಿ ಇದೆ. ಇಟ್ಸ್ ಲೈಕ್ ಏನು ಗೊತ್ತಾ, ನಿಮಗೆ ಈ ಥರ ಒಂದು ಪರ್ಸನ್ ಬಗ್ಗೆ ಮುಂಚೆನೇ ಗೊತ್ತಿತ್ತು, ಅಥವಾ ಈ ಪರ್ಸನ್ನ ನೀವು ನೋಡಿದ್ರಿ, ಬಟ್ ಯಾವತ್ತೂ ನಿಮಗೆ ಕನೆಕ್ಟ್ ಆಗಿರೋದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ, ಸೈಲೆಂಟ್ ಆಗಿದ್ರಿ, ಇವ್ರ ಬಗ್ಗೆ ಬರೀ ಯೋಚನೆ ಮಾಡ್ಕೊಂಡಿದ್ರಿ ಅಷ್ಟೇ, ಏನೋ ಓಪನ್ ಅಪ್ ಆಗಿರಲಿಲ್ಲ ಯಾರ ಜೊತೆನೋ, ಅಥವಾ ಹೋಗ್ಬಿಟ್ಟು ಅಪ್ರೋಚ್ ಮಾಡಿರಲಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಆಫೀಸಲ್ಲೇ ಆಗಿರ್ಬೋದು ಅಥವಾ ಕಾಲೇಜ್ ಬೇರೆ ಈ ಥರ ಒಂದು ಪರ್ಸನ್ ಬರ್ತಾರೆ ಅಂತ ಗೊತ್ತಿರುತ್ತೆ, ಬಟ್ ನೀವು ಯಾವತ್ತೂ ಮಾತಾಡ್ಸಿರಲ್ಲ, ಅವ್ರ ಬಗ್ಗೆ ಬರೀ ಯೋಚನೆ ಮಾಡ್ತೀರಾ, ಅವ್ರ ಬಗ್ಗೆ ಸುಮ್ಮನೆ ನೆನಪಿಸ್ಕೊಂತೀರಾ ಬಿಟ್ರೆ ಪ್ರಾಬಬ್ಲಿ ನೀವು ಯಾವತ್ತೂ ಹೋಗ್ಬಿಟ್ಟು ಮಾತಾಡ್ಸಿರಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಅಷ್ಟೇ, ಬಟ್ ಯಾವತ್ತೂ ಒನ್ ಇನಿಷಿಯೇಷನ್, ಒನ್ ಸ್ಟೆಪ್ ಮುಂದೆ ಇಟ್ಟಿರಲ್ಲ. ಬಟ್ ಫೈನಲಿ ಆ ಸೈಲೆಂಟ್ ಇಂದ ಹೊರಗೆ ಬರೋದು, ಅಟ್ಲೀಸ್ಟ್ ನಿಮ್ಮ ಮೈಂಡಲ್ಲೇ ಯೋಚನೆ ಮಾಡ್ಕೊಂಡು ಕೂರೋದ್ಕಿಂತ ಸಮ್ ಪ್ರೋಗ್ರೆಸ್ ಆಗೋದನ್ನ ನೋಡ್ತಾ ಇದ್ದೀನಿ ನಾನಿಲ್ಲಿ ಗ್ರೂಪ್ 1, ವಿಚ್ ಇಸ್ ರಿಯಲಿ 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 ಬ್ಯೂಟಿಫುಲ್. ಅಗೇನ್ ಐ ಫೀಲ್ ಇದೊಂದು ವೆರಿ ಸೀಕ್ರೆಟ್ ಕೈಂಡ್ ಆಫ್ ಕನೆಕ್ಷನ್ ಥರ ಇರುತ್ತೆ, ಸೀಕ್ರೆಟ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಥರ ಇರುತ್ತೆ. ನೀವು ಯಾರ ಜನ ಜಾಸ್ತಿ ಓಪನ್ ಅಪ್ ಆಗಲ್ಲ, ಈ ಪರ್ಸನ್ ಬಗ್ಗೆ ಯಾರ ಜನ ಹೇಳ್ಕೊಳಲ್ಲ. ಸಿ ಫಾರ್ ಎಕ್ಸಾಂಪಲ್, ಓಕೆ, ನೀವು ಮೇ ಬಿ ತುಂಬ ಜನ ಗ್ರೂಪ್ 1 ನೀವು ಇಂಟ್ರೋವರ್ಟ್ ಇದ್ದೀರಾ ಅನ್ಸುತ್ತೆ, ಯಾರ ಜನ ಜಾಸ್ತಿ ಶೇರ್ ಮಾಡ್ಕೊಳ್ಳೋ, ಎಸ್ಪೆಷಲಿ ಲವ್ ಅಥವಾ ಕಮಿಟ್ಮೆಂಟ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಅಥವಾ ಕ್ರಶ್ ಅಥವಾ ಲವ್ ಅಂತ ಬಂದಾಗ ಅಗೇನ್ ನೀವು ಅದನ್ನ ಮೇ ಬಿ ಜಾಸ್ತಿ ಶೇರ್ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ ಈ ಒಂದು ಪರ್ಸನ್ ಜೊತೆ ಕನೆಕ್ಟ್ ಆಗ್ತಿರಲ್ವಾ, ಇಟ್ಸ್ ಮೋರ್ ಲೈಕ್ ಸೀಕ್ರೆಟ್ ಆಗಿ ಕನೆಕ್ಟ್ ಆಗೋದು, ಅಥವಾ ಇವ್ರ ಬಗ್ಗೆ ಜಾಸ್ತಿ ಹೇಳ್ಕೊಳ್ಳಲ್ಲ ನೀವು, ಈ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಮೇ ಬಿ ಸೈಲೆಂಟ್ ಆಗಿ ನೀವು ಈ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಈ ಒಂದು ಕನೆಕ್ಷನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ, ಅಥವಾ ನನ್ನ ಲೈಫಲ್ಲಿ ಈ ಥರ ಒಂದು ಚೇಂಜಸ್ ಆಗಲಿ, ನನ್ನ ಲೈಫಲ್ಲೂ ಒಂದು ಪರ್ಸನ್ ಬರಲಿ, ಅಥವಾ ನನ್ನ ಲೈಫಲ್ಲೂ ಒಂದು ಫ್ರೆಂಡ್ಶಿಪ್, ಒಂದು ನ್ಯೂ ಕನೆಕ್ಷನ್ ಆಗಲಿ, ಏನೋ ಜಸ್ಟ್ ಆನ್ಲೈನಲ್ಲೇ ಆಗಿರ್ಬೋದು. ನೀವು ತುಂಬ ಅದನ್ನು ಪುಷ್ ಮಾಡೋದಕ್ಕೆ ಹೋಗಲ್ಲ, ಏನೋ ಮೀಟ್ ಆಗಿಬಿಡೋಣ, ಓಕೆ ಹೊರಗೆ ಹೋಗೋಣ, ಈ ಥರ ಎಲ್ಲ ಪುಷ್ ಮಾಡೋದಕ್ಕೆ ಹೋಗಲ್ಲ. ಓಕೆ ಕನೆಕ್ಟ್ ಆದ್ವಿ, ನೋಡೋಣ ಎಲ್ಲಿ ತನಕ ಹೋಗುತ್ತೆ. ದಿಸ್ ವಿಲ್ ಬಿ ದ ಥಿಂಗ್ ಮೇನ್ ಆಗಿ. ಓಕೆ, ಸೊ ನಾನೇನು ನೋಡ್ತಾ ಇದ್ದೀನಿ ಗ್ರೂಪ್ 1, ಪ್ರಾಬ್ಲಿ ನೀವು ಯಾಚನೆ ಜಾಸ್ತಿ ಡಿಸ್ಕಸ್ ಮಾಡಿಲ್ಲ ಈ ಪರ್ಸನ್ ಬಗ್ಗೆ, ಆ್ಯಂಡ್ ಮಾಡಲ್ಲ ಕೂಡ, ಸೈಲೆಂಟ್ ಆಗಿರ್ತೀರಾ. ಸೀಕ್ರೆಟ್ ಅನ್ನೋದಕ್ಕಿಂತ ಐ ಫೀಲ್ ನಿಮ್ಗಿಂತ ಆ ಆಪೋಸಿಟ್ ಪರ್ಸನ್, ಯಾವ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಅವರು ನಿಮ್ಮ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು, ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು, ಆ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡೋದು, ಈ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಈ ಒಂದು ಕನೆಕ್ಷನ್ ಇಷ್ಟು ದಿನ ಇವರು ಸುತ್ತಮುತ್ತ ಇದ್ರೂ
ಬಟ್ ಸೈಲೆಂಟ್ ಆಗಿದ್ರಿ, ಇಷ್ಟಿನ ಪಾಸಿಬಿಲಿಟಿ ಇದ್ರೂ ಆ ಸೈಲೆನ್ಸ್ನ ಚೂಸ್ ಮಾಡ್ಕೊಂಡಿದ್ರಿ, ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ, ಓಪನ್ ಅಪ್ ಆಗ್ತಾ ಇರಲಿಲ್ಲ. ಫೈನಲಿ ಮೇ ಬಿ ಇಟ್ಸ್ ಲೈಕ್ ನಿಮಗೂ ಗೊತ್ತಿತ್ತು ಅವ್ರು ಎಕ್ಸಿಸ್ಟ್ ಆಗ್ತಾ ಇದ್ದಾರೆ, ಅವ್ರಿಗೂ ಗೊತ್ತಿತ್ತು ನೀವು ಈ ಥರ ಒಬ್ರು ಪರ್ಸನ್ ಎಕ್ಸಿಸ್ಟ್ ಆಗಿದ್ದಾರೆ. ಮೇ ಬಿ ಯಾವತ್ತೂ ಕನೆಕ್ಟ್ ಆಗಿರಲಿಲ್ಲ, ಓಪನ್ ಅಪ್ ಆಗಿರಲಿಲ್ಲ. ಆ ಥರ ಸೈಲೆಂಟ್ ಆಗಿದ್ದ ಒಂದು ಬಾಂಡಿಂಗ್, ಫ್ರೆಂಡ್ಶಿಪ್ ಅಥವಾ ಸಮ್ ಫಸ್ಟ್ ಸ್ಟೆಪ್ ತಗೊಳ್ಳೋದನ್ನ ನೋಡ್ತಾ ಇದ್ದೀನಿ. ದೇರ್ ಈಸ್ ಪೇಜ್ ಆಫ್ ಸ್ಪೋರ್ಟ್ಸ್. ಲುಕ್ ಎಟ್ ದಿಸ್. ಈ ಪರ್ಸನ್ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ರು. ಸೊ ಗ್ರೂಪ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಈ ಒಂದು ಪರ್ಸನ್ ಅಥವಾ ನೀವು ಅಥವಾ ಅವರು ನಿಮ್ಮನ್ನ ಸ್ಟಾಕ್ ಮಾಡ್ತಾರೆ. ಸಿನ್ಸ್ ನೀವು ಸೈಲೆಂಟ್ ಆಗಿದ್ದೀರಾ ಅಂತ ನೋಡಿದ್ರೆ, ಸೊ ಮೇ ಬಿ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಏನು ಬರ್ತಾ ಇದ್ದಾರೆ, ಇವೊಂದು ನಿಮಗೆ ಅನ್ನಿಸ್ಬೋದು ಇನ್ಸ್ಟೆಂಟಾಗಿ ಕನೆಕ್ಟ್ ಆದ್ವಿ, ಇನ್ಸ್ಟೆಂಟಾಗಿ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ವಿ, ಇನ್ಸ್ಟೆಂಟಾಗಿ ಮಾತಾಡ್ಸೋದಕ್ಕೆ ಶುರು ಮಾಡಿದ್ವಿ, ನಿಮಗೆ ಅದು ಅನ್ನಿಸ್ಬೋದು. ಬಟ್ ಇನ್ ರಿಯಾಲಿಟಿ ಈ ಪರ್ಸನ್ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ರು, ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊತಾ ಇದ್ರು. ಈ ಪರ್ಸನ್ ಮೇ ಬಿ ಇನ್ಸ್ಟಾದಲ್ಲಿ ಸ್ಟಾಕ್ ಮಾಡ್ತಾರೆ, ಅಥವಾ ಅವರ ಫ್ರೆಂಡ್ಸ್ ಜೊತೆ ನಿಮ್ಮ ಬಗ್ಗೆ ಕೇಳೋದು, ಮ್ಯೂಚುವಲ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಕೇಳೋದು, ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ರು. ಸೊ ವಿತೌಟ್ ಎನಿ ಡೌಟ್ ಈ ಒಂದು ಪರ್ಸನ್ ಪ್ಲ್ಯಾಂಡ್ ಆಗಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ. ನಿಮಗೆ ಅನ್ನಿಸ್ಬೋದು ಫ್ರಮ್ ನೋ ವೇರ್ ಈ ಪರ್ಸನ್ ಲೈಫಲ್ಲಿ ಬಂದರು, ಫ್ರಮ್ ನೋ ವೇರ್ ನಾವು ಕನೆಕ್ಟ್ ಆದ್ವಂತೆ. ಬಟ್ ನೋ, ಐ ಫೀಲ್ ಈ ಒಂದು ಪರ್ಸನ್ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಕೂಡ ಮಾಡಿದ್ದಾರೆ. ನೀವು ಯಾರು, ನಿಮ್ಮ ನೇಮ್ ಏನು, ನಿಮ್ಮ ಲೈಫ್ ಸ್ಟೈಲ್ ಏನು, ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಏಜ್ ಏನು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು. ಸೊ ಎಸ್, ಒಂದಷ್ಟು ಪೀಪಲ್ ಇನ್ವಾಲ್ವ್ಮೆಂಟ್ ಇದೆ. ಅಂದರೆ ಇವ್ರು ಹೋಗಿ ಕೇಳಿರ್ತಾರೆ ನಿಮ್ಮ ಬಗ್ಗೆ. ಸೊ ಆ ಥರ ಹೊರಗಡೆ ಪೀಪಲ್, ಥರ್ಡ್ ಪೀಪಲ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಈ ಒಂದು ಕನೆಕ್ಷನಲ್ಲಿ ಅಂತಲೇ ಹೇಳ್ಬೋದು. ಲುಕ್ಸ್ ಅ ಬಿಟ್ ಸ್ಟ್ರೇಂಜ್ ಬಿಕಾಸ್ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದ ಒಂದು ಪರ್ಸನ್ ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಒಂದು ಪರ್ಸನ್ ನಿಮ್ಮನ್ನ ಫೈನಲಿ ಕನೆಕ್ಟ್ ಆಗ್ತಾರೆ. ಇಟ್ಸ್ ಮೋರ್ ಲೈಕ್, ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಒಂದು ಅಕೌಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ರು ರಿಕ್ವೆಸ್ಟ್ ಕಳ್ಸೋದ ಬೇಡವಾ ಅಂತ. ಫೈನಲಿ ಏನಾಗತ್ತಾಗಲಿ ನೋಡೋಣ, ರಿಕ್ವೆಸ್ಟ್ ಕಳ್ಸೋಣ. ಸೊ ಈ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಫೈನಲಿ ಆ ಒಂದು ಸ್ಟೆಪ್ ಮುಂದೆ ಇಡ್ತಾರೆ. ನೀವು ಅಂತ ಬಂದಾಗ, ಕನೆಕ್ಟ್ ಆಗೋದು ಅಂತ ಬಂದಾಗ, ಆ ಒಂದು ಸ್ಟೆಪ್ ಮುಂದೆ ಇಡೋದು ಈ ಪರ್ಸನ್ ನೋಡ್ತಾ ಇದ್ದೀನಿ ನಾನು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಫ್ರೆಂಡ್ಶಿಪ್. ಬಟ್ ಈ ಪರ್ಸನಿಗೆ ನಿಮ್ಮನ್ನ ಮುಂಚೆನೇ ಗೊತ್ತಿತ್ತು. ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರು, ಜಸ್ಟ್ ದಟ್ ಒಂದು ಸ್ಟೆಪ್ ಮುಂದೆ ಇಟ್ಟಿರಲಿಲ್ಲ ಅಷ್ಟೇ. ಬಟ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ. ಇಟ್ಸ್ ಮೋರ್ ಲೈಕ್ ಒನ್ ಆರ್ ದಿ ಅದರ್ ವೇ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಂತಲೇ ನೋಡ್ಬೋದು. There is Queen of Pentacles. Look at this. Possibility ಇದೆ ಈ ಪರ್ಸನ್ zodiac sign ಮಕರ ರಾಶಿ, ವೃಷಭ ರಾಶಿ ಹಾಗೂ ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ನಿಮ್ಗಿಂತ ಏಜ್ ವೈಸ್ ಅಲ್ಲಿ ಸ್ವಲ್ಪ ದೊಡ್ಡವರು ಇರ್ಬೋದು. ಫಿನಾನ್ಷಿಯಲಿ ವೆಲ್ ಸೆಟಲ್ಡ್ ಪಾಸಿಬಿಲಿಟಿ ಇದೆ. ಅವ್ರದ್ದು ಒಂದು ಮದುವೆ ಏಜ್ ಅಥವಾ ಮದುವೆ ಏಜ್ ಸ್ವಲ್ಪ ಕ್ರಾಸ್ ಮಾಡಿದ್ದಾರೆ, ಲೈಕ್ 35 ಆ ಥರ ಎಲ್ಲ ಇರ್ಬೋದು. ಐ ಡೋಂಟ್ ನೋ ಈ ಪರ್ಸನ್ ಸಿಂಗಲ್ ಆಗಿದ್ದಾರೆ ಅನ್ನೋದು, ಐ ಆಮ್ ನಾಟ್ ಶೋರ್. ಬಟ್ ಇಟ್ಸ್ ಮೋರ್ ಲೈಕ್ ಅ ವೆಲ್ ಸೆಟಲ್ಡ್ ಹ್ಯೂಮನ್ ಬೀಯಿಂಗ್, ಅ ವೆಲ್ ಸೆಟಲ್ಡ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ಒಂದು ಸ್ಟೆಪ್ ಮುಂದೆ ಇಡೋ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ಮೇ ಬಿ ನಿಮಗೆ ಲೈಟಾಗಿ ಈ ಪರ್ಸನ್ ಬಗ್ಗೆ ಗೊತ್ತಿದೆ, ಅಟ್ಲೀಸ್ಟ್ ಇವ್ರ ನೇಮ್ ಗೊತ್ತಿದೆ, ಅಟ್ಲೀಸ್ಟ್ ಇವ್ರನ್ನ ನೋಡಿದ್ದೀರಾ ಕೂಡ. ಸೊ ಅ ಫ್ರೆಂಡ್ಶಿಪ್, ಐ ಫೀಲ್ ದಿಸ್ ಇಸ್ ಮೋರ್ ಲೈಕ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ಬರೋ ಪಾಸಿಬಿಲಿಟಿ ಇದೆ. ಮೋರ್ ದೆನ್ ಲವ್, ಇಲ್ಲಿ ರೆಸ್ಪೆಕ್ಟ್ ನಿಮ್ಮಿಬ್ರು ಮಧ್ಯೆ ಬರೋ ಪಾಸಿಬಿಲಿಟಿ ಇದೆ.
ಅವರ ಒಂದು ಎಕ್ಸ್ಪೀರಿಯನ್ಸಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಅವರ ಒಂದು ಏಜ್ಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಅವರ ಒಂದು ನಾಲೆಜ್ಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ, ಅವರ ಒಂದು ಲೈಫಲ್ಲಿ ಚೆನ್ನಾಗಿ ಸೆಟಲ್ ಡೌನ್ ಆಗಿರೋದು, ಚೆನ್ನಾಗಿರೋದನ್ನ ನೋಡ್ಬಿಟ್ಟು ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀರಾ. ನೈಸ್. ಈ ತರ ಒಂದು ರಿಲೇಶನ್ಶಿಪ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ನೀವು ಇದ್ರ ಬಗ್ಗೆ ಕೇಳಕ್ ಈ ಕ್ಲಿಕ್ ಮಾಡಿದಿರ ಮೆಸೇಜ್ ವಿಡಿಯೋ ಅಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಅಂತಾನೆ ಅಲ್ವಾ. ಸೊ ಎಸ್ ಗೈಸ್, ಈ ತರ ಒಂದು ಕನೆಕ್ಷನ್ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ 1 month ಅಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಈ ತರ ಯಾರಾದ್ರು ಇದಾರಾ ನಿಮ್ಮ ಲೈಫಲ್ಲಿ? ಲೆಟ್ ಮೀ ನೋ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಯಾರೆಲ್ಲ ನೀವು ಕಾಮೆಂಟ್ ಮಾಡ್ತೀರಾ, ಎಸ್ಪೆಷಲಿ ನಿಮ್ಮ ಒಂದು ಪರ್ಸನಲ್ ಲೈಫ್ ರಿಲೇಟೆಡ್ ಆಗಿ, ಯು ಡೋಂಟ್ ಹ್ಯಾವ್ ಟು ಮೆನ್ಷನ್ ನೇಮ್ ಎಲ್ಲ ಮೆನ್ಷನ್ ಮಾಡೋದು ಬೇಡ. ಸೊ ಟಾಪ್ ಅಂತ ಅಲ್ಲ, ಒಂದು 5 ಕಮೆಂಟ್ಸ್ ನಾನು ಪಿಕ್ ಮಾಡಿಬಿಟ್ಟು ನಾನು ನಿಮಗೆ ಯಾವ ಪರ್ಸನ್ ಬಗ್ಗೆ ನೀವು ಮೆನ್ಷನ್ ಮಾಡ್ತೀರಾ ಕಾಮೆಂಟಲ್ಲೇ ರೆಸ್ಪಾಂಡ್ ಮಾಡ್ತೀನಿ. ಕಾರ್ಡ್ ಪುಲ್ ಮಾಡಿಬಿಟ್ಟು ಈ ಪರ್ಸನ್ನೇನಾ ಅಥವಾ ಅಲ್ವಾ ಅಂತ ಕನ್ಫರ್ಮೇಷನ್ ನಿಮಗೆ ಕಾಮೆಂಟಲ್ಲೇ ರಿಪ್ಲೈ ಮಾಡ್ತೀನಿ. ಆಲ್ ರೈಟ್. ಸೊ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಯಾ, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನೆಕ್ಸ್ಟ್ 1 month ಅಲ್ಲಿ ಏನೆಲ್ಲ ಏನು ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಯಾರು ನಿಮ್ಮ ಲೈಫಲ್ಲಿ ಬರ್ತಾರೆ, ಯಾರು ನಿಮ್ಮನ್ನ ಬಿಟ್ಟೋಗ್ತಾರೆ, ಸಿಂಗಲ್ ಆಗಿರೋರಿಗೆ ನ್ಯೂ ಲವ್ ಸಿಗುತ್ತಾ ಅಥವಾ ಸಿಂಗಲ್ ಆಗೇ ಇರ್ತೀರಾ, ಕಮಿಟ್ಮೆಂಟ್ ಅಲ್ಲಿ ಇರೋರಿಗೆ ರಿಲೇಶನ್ಶಿಪ್ ಹೆಂಗ್ ಹೋಗುತ್ತೆ. ಸೊ ಎಲ್ಲದಕ್ಕೂ ಗೈಡೆನ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್. ಸೊ ಗ್ರೂಪ್ 2 ತಡ ಮಾಡೋದು ಬೇಡ, ಲೆಟ್ಸ್ ಸಿ 1 by 1 ಏನ್ ಮೆಸೇಜ್ ಇದೆ ನಿಮಗೆ ಅಂತ. What's coming? There is Knight of Pentacles. Okay, Knight of Pentacles, first of all, it's a very slow moving card. ಇದು ತುಂಬಾನೇ ಲೈಕ್ ಟ್ರೆಡಿಷನಲ್ ಕಾರ್ಡ್. ತುಂಬಾ ಒಂಥರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡುವಂತ ಒಂದು ಪರ್ಸನ್. ಇನ್ಫ್ಯಾಕ್ಟ್ ನೀವು ಈ ತರ ಪರ್ಸನ್ ಆಗಿದ್ದೀರಾ ಅಂದ್ರೆ ಲೈಕ್ ಟ್ರೆಡಿಷನಲ್ ಪಾತ್ ನ ಚೂಸ್ ಮಾಡೋದು, ರೂಲ್ಸ್ ನ ಬ್ರೇಕ್ ಮಾಡೋದಕ್ಕೆ ಇಷ್ಟ ಇರಲ್ಲ, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಮಾತ್ರ ಬೇಕು, ನನಗೆ ಯಾವುದೇ ರೀತಿ ಕ್ಯಾಶುವಲ್ ರಿಲೇಶನ್ಶಿಪ್ ಬೇಡ, ನಾನು ನನ್ನ ಒಂದು ಫ್ಯಾಮಿಲಿ ಟ್ರೆಡಿಷನ್, ನನ್ನ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಅದಕ್ಕೆ ರಿಲೇಟ್ ಆಗುವಂತ ಒಂದು ಪರ್ಸನ್ ಮೀಟ್ ಆಗಬೇಕು, ನನ್ನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುವಂತ ಪರ್ಸನ್, ನನ್ನ ಒಂದು ಬಿಲೀಫ್ ಸಿಸ್ಟಮ್ಗೆ ಅಡ್ಜಸ್ಟ್ ಆಗುವಂತ ಪರ್ಸನ್, ಇದೇ ತರ ಪರ್ಸನ್ ನಾನು ಕನೆಕ್ಟ್ ಆಗಬೇಕು. ಸೊ ಈ ತರ ಎಲ್ಲ ನೀವು ಯೋಚನೆ ಮಾಡಿದೀರಾ ಅಂದ್ರೆ ಮೇ ಬಿ ದಿಸ್ ಇಸ್ ಯೋರ್ ಎನರ್ಜಿ. ಬಟ್ ಇದು ನಿಮ್ಮ ಎನರ್ಜಿ ಅಲ್ಲ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ತರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಅಂದ್ರೆ ವೆರಿ ಟ್ರೆಡಿಷನಲ್ ಪರ್ಸನ್ ನೋಡ್ತಾ ಇದ್ದೀನಿ, ತುಂಬಾ ಸ್ಲೋ ಆಗಿ ಬರ್ತಾ ಇದ್ದಾರೆ. ಲೈಕ್ ಲೆಟ್ ಮಿ ಟೆಲ್ ಯು, ಈ ಒಂದು ಎನರ್ಜಿ ನಿಮಗೆ ಮಂತ್ ಎಂಡ್ ಅಲ್ಲಿ ಫೀಲ್ ಆಗ್ಬೋದು. ಈ ಒಂದು ವಿಡಿಯೋ ಪ್ರಾಬಬ್ಲಿ ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು ಪ್ರಾಬಬ್ಲಿ ಇದು ಜುಲೈ 20th ಒಳಗೆ ಬರುತ್ತೆ. ಲೈಕ್ ಯಾ, ಸೊ ಮೇ ಬಿ August 20th ಒಳಗೆ, ಲೈಕ್ August 10 to August 20 ಸ್ಲೋ ಆಗಿ ಇವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಒನ್ ಥಿಂಗ್ ಈಸ್ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಗ್ರೌಂಡೆಡ್ ಪರ್ಸನ್ ಆಗಿರ್ತಾರೆ ಇವರು. ನಿಮ್ಮ ಇವ್ರ ಜೊತೆ ಮಾತಾಡಿಸಿದಾಗ, ಕನೆಕ್ಟ್ ಆದಾಗ ನಿಮಗೆ ಫೀಲ್ ಆಗ್ಬೋದು ವೇರ್ ಈಸ್ ಎಮೋಷನ್ಸ್, ಲೈಕ್ ಎಲ್ಲಿದೆ ಇಲ್ಲಿ ಎಮೋಷನ್ಸ್, ಎಲ್ಲಿದೆ ಫೀಲಿಂಗ್ಸ್, ಎಲ್ಲಿದೆ ಅಂತ ನೀವೇ ಹುಡುಕ್ತೀರಾ ಪ್ರಾಬಬ್ಲಿ. ಬಿಕಾಸ್ ಈ ಪರ್ಸನ್ ಯಾರು ಬರ್ತಾ ಇದ್ದಾರೆ
very practical, very grounded, very not logical, but financial minded, a bit ಫ್ಯೂಚರ್ ಮೈಂಡೆಡ್ ಅಂತ ಹೇಳಲ್ಲ, ಪ್ಲಾನ್ಡ್ ಪರ್ಸನ್. ಲೈಕ್ ಇವ್ರು ಹೆಂಗೆ ಅಂತಾನೆ ಲೈಫಲ್ಲಿ ಏನೇ ಒಂದು ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ಓಕೆ, ಇವತ್ತು ಹೋಗ್ಬಿಟ್ಟು ಫ್ರೆಂಡ್ಸ್ನ ಮೀಟ್ ಆಗಿ ಬಂದ್ರು ಅಂದ್ರೂ ಅದಕ್ಕೊಂದು ರೀಸನ್ ಇರುತ್ತೆ. ಬಿಕಾಸ್ ಮೇ ಬಿ ಅವ್ರಿಗೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು, ಬಟ್ ಇನ್ನೊಂದು ಡೇ ಹೋಗೋದಕ್ಕಾಗಲ್ಲ, ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕಾಗಲ್ಲ. ಎಲ್ಲದನ್ನು ಒಂದು ಪ್ಲಾನ್ಡ್ ವೇಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ, ಏನನ್ನು ಕೂಡ ಅನ್ಪ್ಲಾನ್ಡ್ ಆಗಿ ಮಾಡಲ್ಲ. ಫಾರ್ ಅನ್ ಎಕ್ಸಾಂಪಲ್, ಫ್ರೆಂಡ್ಸ್ ಎಲ್ಲ ಇರ್ತೀರಾ, ಯಾರೊಬ್ರು ಹೇಳ್ತಾರೆ ಇವತ್ತು ಸಂಜೆ ಹೋಗೋಣ ಹೊರಗೆ, ಏನಿದೆ ಪ್ಲಾನ್ಸ್ ಏನು ಇಲ್ಲಲ್ಲ ಹೋಗೋಣ, ನೋ, ಇವರು ಸಡನ್ ಪ್ಲಾನ್ಸ್ಗೆ ಒಪ್ಕೊಳ್ಳಲ್ಲ. ಸೊ ಈ ತರ ಒಂದು ಪರ್ಸನ್, ಸ್ಲೋ ಅಂಡ್ ಸ್ಟಡಿ ಪರ್ಸನ್, ಫೋಕಸ್ಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಎಲ್ಲೋ ಒಂದ್ ಕಡೆ ಗ್ರೂಪ್ 2 ನೀವೇನಾದ್ರು ತುಂಬಾನೇ ಎಮೋಷನಲ್ ಪರ್ಸನ್ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಓವರ್ ಥಿಂಕಿಂಗ್ ಪರ್ಸನ್, ಈ ತರ ಎಲ್ಲ ನೀವು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಎನರ್ಜಿನ ಈ ಪರ್ಸನ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇವರಲ್ಲಿ ಎಮೋಷನ್ಸೇ ಇಲ್ಲ ಅಂತ ಅಲ್ಲ, ಇಟ್ಸ್ ಮೋರ್ ಲೈಕ್ ಬ್ಯಾಲೆನ್ಸ್ಡ್ ವೇ ಅಲ್ಲಿ ಇರ್ತಾರೆ. ಲೈಫ್ ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ ಏನನ್ನು ಕೂಡ. ಅಂಡ್ ಅಟ್ ದ ಸೇಮ್ ಟೈಮ್, ಓಕೆ, ಇಲ್ಲಿ ಏನಾದ್ರು ಪಕ್ಕದಲ್ಲಿ ಬೆಂಕಿ ಏನೋ ಒಂದು ಆಗ್ತಾ ಇದೆಯಾ, ಜಗಳ ಆಗ್ತಾ ಇದೆಯಾ, ಈ ಪರ್ಸನ್ ಅಯ್ಯೋ 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 ಅಂತ ಹಂಗೆಲ್ಲ ಕಿಚ್ಚಾಡ್ಕೊಂಡು ಹೋಗಲ್ಲ. ಏನ್ ಬೇಕು ಅದನ್ನ ಮಾಡ್ತಾರೆ, ಬಿಟ್ರೆ ಯೋಚನೆ ಮಾಡ್ಕೊಂಡೇ ಕೂರಲ್ಲ, ಹಂಗಾಯ್ತು ಹಿಂಗಾಯ್ತು, ಆ ವರ್ಷ ಹಂಗಾಯ್ತು, ಈ ವರ್ಷ ಹಿಂಗಾಯ್ತು. ನೋ, ಬಿಕಾಸ್ ಲೈಫಲ್ಲಿ ಎಲ್ಲದನ್ನು ಪ್ಲಾನ್ಡ್ ವೇಯಲ್ಲಿ ಮಾಡ್ತಾ ಇರ್ತಾರೆ ಇವರು, ಪ್ರಾಕ್ಟಿಕಲ್ ಆಗಿ ತಗೊಂತಾ ಇರ್ತಾರೆ ಎವ್ರಿಥಿಂಗ್. ಸೊ ಈ ತರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿ ಬರೋ ಪಾಸಿಬಿಲಿಟಿ ಇದೆ. ಸೊ ಈ ಪರ್ಸನ್ ಯಾರಿರ್ಬೋದು ಅಂತ ನಿಮಗೆ ಕ್ವೆಶನ್ ಬಂದೇ ಬರುತ್ತೆ. ಅಂದ್ರೆ ನಾನು ಹೆಂಗ್ ಐಡೆಂಟಿಫೈ ಮಾಡ್ಲಿ ಈ ತರ ಒಂದು ಪರ್ಸನ್ನ ಅಂತಾನು ನೀವು ಕೇಳ್ಬೋದು. ಒನ್ ಥಿಂಗ್ ಈಸ್ ಇವರ ಒಂದು ಕ್ಲೋತಿಂಗ್ ಸ್ಟೈಲ್. ಫಾರ್ ಅನ್ ಎಕ್ಸಾಂಪಲ್, ನೀವು ಇಫ್ ಯು ಪ್ರಿಫರ್ ಅ ಬಾಯ್ ಆರ್ ಅ ಗಾಯ್ ಹಂಗಂತ ಅಂದ್ರೆ ಯಾವಾಗ್ಲೂ ಜಾಸ್ತಿ ಒಂದು ಟ್ರೆಡಿಷನಲ್ ಕೈಂಡ್ ಆಫ್ ಔಟ್ಫಿಟ್ ಹಾಕ್ತಾರೆ. ಇವಾಗ ಟೋನ್ ಜೀನ್ಸ್ ಹಾಕಲ್ಲ, ಫಂಕಿ ಕಲರ್ಸ್ದು ಬಟ್ಟೆ ಹಾಕಲ್ಲ, ಜಾಸ್ತಿ ಟೀ ಶರ್ಟ್ ಹಾಕಲ್ಲ. ಇವರು ಹಾಕುದ್ರು ಲೈಕ್ ಡೀಸೆಂಟ್ ಕ್ಲೋತ್ ಮಾಡ್ತಾರೆ ಅಂತ ಹೇಳ್ಬೋದು. ಜಾಸ್ತಿ ಫಾರ್ಮಲ್ಸ್ ಹಾಕ್ತಾರೆ, ಪ್ರಾಬಬ್ಲಿ ಜಾಸ್ತಿ ಟ್ರೆಡಿಷನಲ್ ಅಟೈರ್ ಹಾಕ್ತಾರೆ. ಅಂಡ್ ಎಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತಾರೆ, ಅವರ ಎವ್ರಿ ಡೇ ರೋಟೀನಿಗೆ ವ್ಯಾಲ್ಯೂ ಕೊಡ್ತಾರೆ. ಫಾರ್ ಅನ್ ಎಕ್ಸಾಂಪಲ್, ಎವ್ರಿ ಡೇ ಅವ್ರು ಜಿಮ್ ಹೋಗ್ತಾರೆ, ಎವ್ರಿ ಡೇ ಸಮ್ ಹಾಬೀಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅವರು ಆ ಹಾಬೀಸ್ನ ಮಾಡ್ತಾರೆ, ಏನೆಲ್ಲ ರೋಟೀನ್ ಇದೆ ಅದನ್ನ ಮಾಡ್ತಾರೆ. ಡಸಂಟ್ ಮ್ಯಾಟರ್ ಅವ್ರೇನ್ ಅನ್ಕೊಂಡ್ರು ಅದು ಇವ್ರಿಗೆ ಮ್ಯಾಟರೇ ಆಗಲ್ಲ. ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಇವರು ಒಂದು ಪ್ರಾಪರ್ ಟ್ರ್ಯಾಕ್ ಅಲ್ಲಿ ಇದ್ದಾರೆ ಅನ್ನೋದಷ್ಟೇ ಅವ್ರಿಗೆ ಮ್ಯಾಟರ್ ಆಗುತ್ತೆ. ಸೊ ಈ ತರ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟಿ ಇದೆ. ಗ್ರೂಪ್ 2. ಲೆಟ್ಸ್ ಸಿ ಯಾರು ಈ ಪರ್ಸನ್. ಆಲ್ರೆಡಿ ನಿಮಗೆ ಒಂಥರ ಐಡಿಯಾ ಸಿಕ್ಕಿದೆ ಯಾರು ಈ ಪರ್ಸನ್ ಅಂತ. ದೇರ್ ಈಸ್ ಹ್ಯಾಂಗ್ಡ್ ಮ್ಯಾನ್, ನೈಟ್ ಆಫ್ ಪೆಂಟಕಲ್ಸ್ ವಿತ್ ಅ ಹ್ಯಾಂಗ್ಡ್ ಮ್ಯಾನ್. ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಸೊ ಪಾಸಿಬಿಲಿಟಿ ಇದೆ. ಅ ಬಿಟ್ ಗೋಲ್ ಫೋಕಸ್ಡ್ ಪರ್ಸನ್. ನಂಗೆ ಗೊತ್ತಾಗ್ತಿಲ್ಲ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾ ಇದ್ದಾರೆ, ಈ ಒಂದು ಪರ್ಸನ್ ಬಗ್ಗೆ ಯಾಕೆ ಹೈಲೈಟ್ ಆಗ್ತಾ ಇದೆ. ಪ್ರಾಬಬ್ಲಿ ಗ್ರೂಪ್ 2 ನೆಕ್ಸ್ಟ್ 1 month ಅಲ್ಲಿ ಸಮ್ವನ್ ಬರ್ತಾ ಇದ್ದಾರೆ, ಬಟ್ ಅವರಿಗೆ ನಿಮ್ಮ ಹೆಲ್ಪ್ ಬೇಕು. ಅವ್ರಿಗೆ ನೀವು ದಾರಿ ತೋರಿಸ್ಬೇಕು. ಯಾರೋ ಒಬ್ರು ಹೆಲ್ಪ್ಲೆಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಇಟ್ಸ್ ನಾಟ್ ದಟ್ ಯಾವುದೋ ಒಂದು ಹೊಸ ಪರ್ಸನ್ ಅಂತ. ಪ್ರಾಬ್ಲಿ ನಿಮಗೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ, ಸ್ವಲ್ಪ ಪ್ರಾಬ್ಲಮ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಇವರು. ಇವರಿಗೆ ಪ್ರಾಬಬ್ಲಿ ನೀವು ದಾರಿ ತೋರಿಸ್ಬೇಕಾದ ಒಂದು ಸಿಚುವೇಶನ್ ಬರುತ್ತೆ. ಯಾರು ಹೀಲಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ, ಡಾಕ್ಟರ್, ಸೈಕಾಲಜಿಸ್ಟ್, ಅಕಲ್ಟ್ ಅಥವಾ ಅಸ್ಟ್ರಾಲಜಿ, ಅಗೇನ್ ಟ್ಯಾರೋ ಕಾರ್ಡ್ ರೀಡರ್, ಈ ತರ ಇನ್ನೊಬ್ರು ಪ್ರಾಬ್ಲಮ್ನ ಸಾಲ್ವ್ ಮಾಡೋರು, ಈ ತರ ಕೇಳ್ತಾ ಇದೆ ಅಂದ್ರೆ ಪಾಸಿಬಿಲಿಟಿ ಇದೆ ಯೂನಿವರ್ಸ್ ನಿಮ್ನ ಇವ್ರ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ಇವರು
ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಯಾವುದೋ ಒಂದು ಪರ್ಸೆಪ್ಷನ್ ಬಗ್ಗೆ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಅಥವಾ ಯಾರಾದ್ರೂ ನಿಮ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ನ ಬಿಟ್ಟು ಹೋಗಿದ್ರು ಅಂದ್ರೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ನಿಮಗ್ ಅನ್ಸಿದೆ ಅಂದ್ರೆ, ಫಾರ್ ಎನ್ ಎಕ್ಸಾಂಪಲ್ ಗ್ರೂಪ್ 2 ಯಾರು ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡು ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ನ ಬಿಟ್ಟು ಹೋಗಿದ್ರು ಅಂದ್ರೆ ಈ ಪರ್ಸನ್ ಮತ್ತೆ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಇವಾಗ ನಿಮ್ ಬಗ್ಗೆ ಆತರ ಜಡ್ಜ್ ಮಾಡ್ತಾ ಇಲ್ಲ, ಆತರ ಯೋಚನೆ ಮಾಡ್ತಾ ಇಲ್ಲ, ಪಾಸಿಬಿಲಿಟಿ ಇದೆ, ಏನೋ ರಿಯಲೈಸೇಷನ್ ಆಗಿದೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಒಂದು ಸೆಪರೇಷನ್ ಅಲ್ಲಿ ಇದ್ದೀರಾ, ಪಾಸಿಬಿಲಿಟಿ ಇದೆ ಆ ಬ್ರೇಕ್ ಅಲ್ಲಿ ಇದ್ದ ರಿಲೇಶನ್ಶಿಪ್ ಮತ್ತೆ ಬರ್ತಾ ಇದೆ. ನಿನ್ನ ಬಿಟ್ಟು ಹೋದಂತ ಒಂದು ಪರ್ಸನ್ ಅಥವಾ ಕನೆಕ್ಷನ್ ಬೇಡ ಅಂತ ಅಂದ ಪರ್ಸನ್ ಮತ್ತೆ ಬರ್ತಾ ಇದ್ದಾರೆ ಮೇನ್ ಆಗಿ ಗ್ರೂಪ್ 2. ಸೊ ದಿಸ್ ಟೈಮ್ ನಿಮ್ ಬಗ್ಗೆ ಬೇರೆನೆ ಪರ್ಸೆಪ್ಷನ್ ಇಟ್ಕೊಂಡಿದ್ದಾರೆ, ನಿಮ್ನ ಜಡ್ಜ್ ಮಾಡ್ತಾ ಇಲ್ಲ, ಮುಂಚಿನ ತರ ನಿಮ್ ಬಗ್ಗೆ ಒಪಿನಿಯನ್ ಇಲ್ಲ. ಮೇ ಬಿ ರಿಯಲೈಸೇಷನ್ ಆಗಿದೆ, ಮೇ ಬಿ ಅವ್ರಿಗೂ ಅರ್ಥ ಆಗಿದೆ ತಪ್ಪು ಯಾರ್ದು ಅಂತ, ಮೇ ಬಿ ಅವ್ರಿಗೂ ರಿಯಲೈಸೇಷನ್ ಆಗಿದೆ ನಿಮ್ ಬಗ್ಗೆ ಹಂಗ್ ಮಾತಾಡ್ಬಾರ್ದಿತ್ತು, ಹಂಗ್ ಹೇಳ್ಬಾರ್ದಿತ್ತು. ಆ ರಿಯಲೈಸೇಷನ್ ಮಾಡ್ಕೊಂಡು ವಾಪಸ್ ಬರ್ತಾ ಇರೋದು, ವಾಪಸ್ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ದಿಸ್ ಇಸ್ ದ ರೀಸನ್ ಈ ತರ ಒಬ್ರು ಪರ್ಸನ್ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ಇನ್ ಕೇಸ್ ಈ ಒಂದು ಕಾರ್ಡ್ ನಾನು ಕ್ಯಾರೆಕ್ಟರಿಸ್ಟಿಕ್ ಮುಂಚೆನೆ ಹೇಳ್ದೆ, ಈ ತರ ಒಂದು ಪರ್ಸನ್ ಪ್ರಾಕ್ಟಿಕಲ್ ಪರ್ಸನ್, ಸ್ಲೋ ಪರ್ಸನ್, ಈ ತರ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಆಲ್ರೆಡಿ ಇದ್ದಾರೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ಈ ಪರ್ಸನ್ ತಿರ್ಗಾ ಬರ್ತಾ ಇದ್ದಾರೆ ಅಂತ. ದೇರ್ ಇಸ್ ಕ್ವೀನ್ ಆಫ್ ವಾಂಡ್ಸ್, ಲುಕ್ ಎಟ್ ದಿಸ್. ಈ ಪರ್ಸನ್ ಝೋಡಿಯಾಕ್ ಸೈನ್ ಸಿಂಹರಾಶಿ, ಧನಸು ರಾಶಿ ಹಾಗೂ ಮೇಷರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ದಿಸ್ ಪರ್ಸನ್ ವೆರಿ ಮಚ್ ಸಿಂಗಲ್ ಆಗಿದ್ದಾರೆ ಇವಾಗ, ತುಂಬಾನೇ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ. ಅವ್ರಿಗೆ ಇವಾಗ ಅವರ ತಪ್ಪು ರಿಯಲೈಸೇಷನ್ ಆಗಿದೆ ಮೇನ್ ಆಗಿ. ಗ್ರೂಪ್ 2 ಐ ಡೋಂಟ್ ನೋ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಐ ಫೀಲ್ ಮುರಿದೋಗಿರೋ ಒಂದು ಕನೆಕ್ಷನ್ ವಾಪಸ್ ಬರ್ತಾ ಇದೆ. ಯಾರೋ ಒಬ್ರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಯಾರೋ ಒಬ್ರು ನಿಮಗೆ ಕೊಪ್ಪು ತೋರಿಸ್ಕೊಂಡು ಹೋದವರು, ನಿಮ್ಮ ಮೇಲೆ ಆಟಿಟ್ಯೂಡ್ ತೋರಿಸ್ಕೊಂಡು ಹೋದವರು ವಾಪಸ್ ತಿರ್ಗಾ ನಿಮ್ಮನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ವಾವ್, ವೆರಿ ಬ್ಯೂಟಿಫುಲ್. ನೀವ್ ಯಾರನ್ನೂ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಐ ಫೀಲ್ ನಿಮ್ಮ ಝೋಡಿಯಾಕ್ ಸೈನ್ ಮೇಷರಾಶಿ, ಧನಸು ರಾಶಿ ಹಾಗೂ ಸಿಂಹರಾಶಿ ಅನಿಸ್ತಾ ಇದೆ. ಗ್ರೂಪ್ 2 ನೀವು ಒಂದು ಐಡಿಯಲ್ ಪರ್ಸನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ ಬಗ್ಗೆ ಜಡ್ಜ್ ಮಾಡಿ ಬಿಟ್ಟೋದಂತ ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಮೇನ್ ಆಗಿ. ನಿಮ್ನ ಬೇಡ ಅಂತ ಬಿಟ್ಟೋದ ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಐ ಡೋಂಟ್ ನೋ, ಪಾಸಿಬಿಲಿಟಿ ಇದೆ ನೀವು ಇತ್ತೀಚೆಗೆ ನಿಮ್ಮ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರಿ, ನಿಮ್ಮ ಲುಕ್ಸ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ರಿ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಫೋಕಸ್ ಮಾಡ್ಕೊತಾ ಇದ್ರಿ. ಈ ಗ್ರೋತ್ನೆಲ್ಲ ನೋಡಿ ಏನೋ ನಿಮ್ಮಲ್ಲಿ ಏನೋ ಒಂದು ಸಮಥಿಂಗ್ ಅಟ್ರಾಕ್ಟ್ ಮಾಡ್ತಾ ಇದೆ ಈ ಪರ್ಸನ್ ನಿಮ್ಮ ಕಡೆ ಅನ್ನೋದನ್ನ ನೋಡ್ತಾ ಇದೀನಿ. ಗ್ರೂಪ್ 2 ಯು ಆರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್. ನೆಕ್ಸ್ಟ್ 1 month ಅಲ್ಲಿ ಐ ಫೀಲ್ ನಿಮ್ಮಲ್ಲೇ ಒಂದು ಗ್ಲೋ ಅಪ್ ನ ನೀವು ನೋಟಿಸ್ ಮಾಡ್ತೀರಾ. ಅಂಡ್ ಆ ಗ್ಲೋ ಅಪ್ಗೆ ಒಂದು ಪರ್ಸನ್ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ದಟ್ಸ್ ರಿಯಲಿ ಬ್ಯೂಟಿಫುಲ್. ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಒನ್ ಮೋರ್ ಥಿಂಗ್ ಇಸ್ ಗೈಸ್, ಮೇನ್ ಆಗಿ ಈ ಪರ್ಸನ್ ಯಾರು ನಿಮ್ ಲೈಫಲ್ಲಿ ಆಲ್ರೆಡಿ ಯಾರು ಇದ್ದಾರೆ ಅಂದ್ರೆ ನೀವು ಆ ಪರ್ಸನ್ ನೇಮ್ ಬೇಡ, ಎನಿಥಿಂಗ್ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಯಾವ್ದಾದ್ರು 5 ರ್ಯಾಂಡಮ್ ಕಮೆಂಟ್ಸಿಗೆ ನಾನು ಕಾರ್ಡ್ಸ್ ಪುಲ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕ್ತೀನಿ, ಇದೇ ಪರ್ಸನ್ ಅಲ್ವಾ ಅಂತ. ಸೊ ನಿಮಗೊಂದು ಡಬಲ್ ಕನ್ಫರ್ಮೇಶನ್ ಆಗುತ್ತೆ ಈ ಪರ್ಸನ್ ಹೌದಾ ಅಲ್ವಾ ಅಂತ, ರೈಟ್? ಸೊ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. Okay, then I'll connect with you all. Bye bye, take care.